ಯಾವುದೇ ತರಕಾರಿ ಇಲ್ಲದೆ ತುಂಬಾ ಕ್ವಿಕ್ಕಾಗಿ ಇನ್ಸ್ಟೆಂಟ್ ಮಸಾಲ ಕೋಕೋನಟ್ ರೈಸ್ನ ಮಾಡ್ಬೋದು. ತುಂಬಾ ಕಡಿಮೆ ಪದಾರ್ಥಗಳಿಂದ ಈ ಕೋಕೋನಟ್ ರೈಸ್ನ ಟಿಫನ್ ಬಾಕ್ಸ್ಗೆ 5ರಿಂದ 10 ನಿಮಿಷದ ಒಳಗಡೆ ಮಾಡ್ಬೋದು. ಬಹಳ ಸುಲಭವಾದ ರೆಸಿಪಿ ಇದು. ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ 1 ಕಪ್ಪು ಹಸಿಕಾಯಿ, 10ರಿಂದ 15 ಬೆಳ್ಳುಳ್ಳಿ, ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, ಸಾಸಿವೆ 1 ಚಮಚ, 1 ಚಮಚ ಅರಿಶಿನದ ಪುಡಿ, ಇದನ್ನೆಲ್ಲವನ್ನು ನೀರು ಹಾಕಿ ನುಣ್ಣಕ್ಕೆ ರುಬ್ಕೊಬೇಕು. ನಂತರ ಒಂದು ಪ್ಯಾನ್ಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ 1 ಚಮಚ ಜೀರಿಗೆ, ಉದ್ದಿನಬೇಳೆ ಕಡಲೆಬೇಳೆ 1 ಚಮಚ ಹಾಕ್ಕೊಂಡು, ಒಣಗಿದ ಮೆಣಸಿನ್ಕಾಯಿ 3-4, 1 ಚಮಚ ಸಾಸಿವೆ, ಇದನ್ನೆಲ್ಲವನ್ನು ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಬೇಕು. ನಂತರ ಒಂದು 2 ಕಡ್ಡಿಯಷ್ಟು ಹೆಚ್ಚಿರುವಂತಹ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು, ಒಂದು ಈರುಳ್ಳಿಯನ್ನು ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡು ಅದು ಕೂಡ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಹುರಿಬೇಕಂತೇನಿಲ್ಲ, ತುಂಬಾ ಕ್ವಿಕ್ಕಾಗಿ ಮಾಡ್ಬೋದು. ನಂತರ ನಾವು ರುಬ್ಬಿರುವಂತಹ ಮಸಾಲೆನ ಹಾಕಿ ಒಂದು 5 ನಿಮಿಷ ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಹಸಿ ವಾಸನೆ ಹೋದರೆ ಅನ್ನ ಕೆಡೋದಿಲ್ಲ ಹಾಗೂ ತುಂಬ ಹೊತ್ತು ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ 1.5 ಕಪ್ಪಷ್ಟು ಅನ್ನನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ನೀವು ಯಾವುದೇ ತರಕಾರಿ ಇಲ್ಲದರೆ, ಮನೇಲಿ ತರಕಾರಿ ಇಲ್ಲ, ಅರ್ಜೆಂಟಲ್ಲಿ ಮಾಡಬೇಕು ಅಂದರೆ ಇದು ಕ್ವಿಕ್ಕಾಗಿ ಮಾಡ್ಬೋದು. ಕೊನೆಯಲ್ಲಿ ಒಂದು 10ರಿಂದ 15 ಹುರಿದಿರುವಂತಹ ಗೋಡಂಬಿನ ಹಾಕಿದ್ರೆ ಇನ್ನೂ ರುಚಿ ಹೆಚ್ಚಾಗುತ್ತೆ. ಯಾಕಂದರೆ ಗೋಡಂಬಿ ಹಾಕಿದ್ರೆ ಬಾಯಿಗೆ ತಿನ್ನಬೇಕಂದ ಕ್ರಂಚಿಯಾಗಿ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ರೆಸಿಪಿ ನಾನು 10 ನಿಮಿಷದಲ್ಲಿ ಮಾಡ್ಬೋದು ಅಂತ. ರೆಸಿಪಿ ಇಷ್ಟ ಆದರೆ ಸಾಥೀಸ್ ಕಿಚನ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಮತ್ತು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್ ಎಂಜಾಯ್.